ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ತಾವೇನಾದರೂ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ತಯಾರಿ ಮಾಡ್ತಾ ಇದ್ದೀರಾ? ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ನಮಗೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಲಿ ಭಾಳಷ್ಟು ಮೆರಿಟ್ ಇಲ್ಲ ಅಂತ ಏನಾದರೂ ಬೇಸರವಾಗಿದ್ದೀರಾ? ಇಲ್ಲ, ತೊಂದರೆ ತಳ್ಕೋಬೇಡಿ. ಈ ಸರಿ ಮೆರಿಟ್ ಆಗಿರುವಂಥ ಅಭ್ಯರ್ಥಿಗಳ ಜಾಗದಲ್ಲಿ ಒಂದು CET ಮೂಲಕ, ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಮೂಲಕ, ಟೆಸ್ಟ್ ಮೂಲಕ ಸರ್ಕಾರ ನೇಮಕಾತಿ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ತಾವೇನಾದರೂ ಈಗಾಗಲೇ ದ್ವಿತೀಯ ಪಿ ಯು ಸಿಯನ್ನು ಮುಗಿಸ್ಕೊಂಡಿದ್ದು ಒಂದು ಅವರೇಜಲ್ಲಿ ಪರ್ಸೆಂಟೇಜ್ ಇದೆ ಅಂದರೆ ಯೋಚನೆ ಮಾಡಲೇಬೇಡಿ. ತಮಗೋಸ್ಕರ ಒಂದು CET ಎಕ್ಸಾಮ್ ಕಾಯ್ತಾ ಇದೆ. ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ತಾವು ಹೋಗ್ಬೋದು. ಹಾಗನ್ಕೊಂಡು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ವಿಲೇಜ್ ಅಕೌಂಟೆಂಟು ತುಂಬ ಕಾಮನ್ ಪೋಸ್ಟ್ ಅನ್ಕೋಬೇಡಿ, ತುಂಬ ಅತ್ಯುತ್ತಮವಾದಂಥ ಪೋಸ್ಟು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಏನು ಮಾಡಿದ್ರು ಅಂದರೆ, ಒಂದು 1,500 ಪೋಸ್ಟನ್ನು ತುಂಬಿಕೊಳ್ತೀವಿ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಅಂತ ಹೇಳಿದ್ದಾರೆ. ಜೊತೆಗೆ CET ಮೂಲಕ ತುಂಬಿಕೊಳ್ಳೋದಕ್ಕೆ ಸರ್ಕಾರ ಆದೇಶ ಕೂಡ ಹೊರಡಿಸಿದೆ. ಈಗ ಕೆಲವೇ ದಿನಗಳಲ್ಲಿ ಇದರ ನೋಟಿಫಿಕೇಶನ್ ಕೂಡ ಬರುತ್ತೆ. ಹಾಗಾಗಿ ಪರೀಕ್ಷಾ ತಯಾರಿ ಮಾಡ್ಕೊಂಡಿಲ್ಲ ಅಂದರೆ ತಯಾರಿ ಆರಂಭಿಸಿ. ಸರ್, ನಾವು ಈಗಾಗಲೇ ಬೇರೆ ಬೇರೆ ಪರೀಕ್ಷಾ ತಯಾರಿ ಮಾಡ್ಕೊಂಡಿದ್ದೀವಿ, ನಮಗೆ ಇದೆಲ್ಲ ಈಜಿ ಆಗುತ್ತಾ? ಸಿಲೆಬಸ್ ನೋಡಿ. ನೀವೇನಾದರೂ HSTR, GPSTR ಅಥವಾ SD FDಗೆ ಏನಾದರೂ ತಯಾರಿ ಮಾಡ್ತಾ ಇದ್ದರೆ, ಅಥವಾ ಇಂಥ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿಯನ್ನು ಏನಾದರೂ ಇಟ್ಕೊಂಡಿದ್ರೆ ಬಹಳ ಸುಲಭವಾಗಿ ಈ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗ್ತೀರಾ. ಹಾಗಾದರೆ ಈ 1500 ಹುದ್ದೆಗೆ ಏನು ಸಿಲೆಬಸ್ ಇದೆ, ಏನು ವಯೋಮಿತಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ಒಂದು 500 ಸರ್ವೇಯರ್ ಮತ್ತೊಂದು 60 DAD LR ಹುದ್ದೆಗಳನ್ನ ಕೂಡ ಕಂದಾಯ ಇಲಾಖೆಯಲ್ಲಿ ತುಂಬಿಕೊಳ್ತಾ ಇದ್ದಾರೆ. ತಯಾರಿಯನ್ನು ಆರಂಭಿಸಿ. ಸರ್, ಏನು ನಮ್ಮ ವಿದ್ಯಾರ್ಥಿ ಏನಿರಬೇಕು? ಗ್ರಾಮ ಲೆಕ್ಕಾಧಿಕಾರಿ ಆದರೆ ನೀವು ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಅಥವಾ ಸೈನ್ಸ್ ಅಥವಾ ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದರೆ ಸಾಕಾಗುತ್ತೆ. ಸರ್ವೇಯರ್ ಹುದ್ದೆಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರುವಂತಹ ಸ್ಟೂಡೆಂಟ್ ಆಗಿರಬೇಕು. ಡಿಪ್ಲೊಮಾ, ITI, BE, BTech ಮಾಡಿದರೆ ಓಕೆ, ಆದರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಬೇಕು. ಆದರೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಆರ್ಟ್ಸ್, ಸೈನ್ಸ್ ಮತ್ತು ಕಾಮರ್ಸ್ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದು. CET ಮೂಲಕ, ಲಿಖಿತ ಪರೀಕ್ಷೆ ಮೂಲಕ ತುಂಬಿಕೊಳ್ತಾರೆ. ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದಾಗ ಒಂದು 17,000ದಿಂದ ಹಿಡ್ಕೊಂಡು 28,950 ಇದು ಬೇಸಿಕ್ ಸ್ಕೇಲ್ ಅಂತ ನಾನು ಭಾವಿಸ್ತೀನಿ. ನೋಡಿ, 21,000ದಿಂದ 42,000ದವರೆಗೆ ಇರುತ್ತೆ ಅಂತ ಒಂದು ಹೇಳ್ತಾ ಇದ್ದಾರೆ. ಸರ್ವೇರಿಗೆ ಬೇರೆ ರೀತಿ ಇರುತ್ತೆ ಪ್ಯಾಕೇಜು. ಸರ್, ವಯೋಮಿತಿ ಏನಿರ್ಬೋದು ಅಂದರೆ, ಮಿನಿಮಮ್ ಅಂದರೆ ನೀವು 18 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ ಅಂದರೆ 35 ಇರಬೇಕು. ಇದು ಪ್ರಾಬಲಿ ಜನರಲ್ ಅಭ್ಯರ್ಥಿಗಳಿಗೆ ಇಷ್ಟಿದೆ ಅಂದಾಗ ಒಂದಿಷ್ಟು ರಿಲ್ಯಾಕ್ಸೇಷನ್ OBC ಅಭ್ಯರ್ಥಿಗಳಿಗೆ ಇದ್ದೇ ಇರುತ್ತೆ. ಅದೆಷ್ಟಿರುತ್ತೆ ಅನ್ನೋದನ್ನು ನೋಟಿಫಿಕೇಶನ್ಗೋಸ್ಕರ ಕಾಯಬೇಕು. ಹಾಗೆಯೇ ಕ್ಯಾಟಗರಿ ಅಭ್ಯರ್ಥಿಗಳಿಗೂ ಕೂಡ ವೇರಿಯೇಷನ್ ಆಗೇ ಆಗುತ್ತೆ. ಹಾಗಾದರೆ ತಡ ಯಾಕೆ? ಆರಂಭಿಸಿ ತಯಾರಿಯನ್ನು. ಹೌದ್ರಾ? ನೀವೇನಾದರೂ ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ಸ್ಟೂಡೆಂಟ್ ಆಗಿದ್ದರೆ ದಿಸ್ ಈಸ್ ವೆರಿ ಗುಡ್ ಅಪರ್ಚುನಿಟಿ ಫಾರ್ ಯು. ಹಾಗೆಯೇ ಏನಿರುತ್ತೆ ಸರ್ ಈ ಸಿಲೆಬಸ್ಸಲ್ಲಿ ಅಂದರೆ, 2 ಪೇಪರ್ ಇರುತ್ತೆ. ಓನ್ಲಿ 2 ಪೇಪರ್ಸ್. 100 ಮಾರ್ಕ್ಸಿನ 2 ಪೇಪರ್ ಇರುತ್ತೆ. ಅಂದರೆ ಟೋಟಲ್ 200 ಮಾರ್ಕ್ಸ್ ಇದೆ. ಹಾಗಾದರೆ ಏನಿರುತ್ತೆ? GK, ಕಂಪ್ಯೂಟರ್, ಕನ್ನಡ, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ತಲಾ 25 ಮಾರ್ಕ್ಸ್ಗಳಿರುತ್ತೆ. ಓಕೆ, 100 ಮಾರ್ಕ್ಸಿಗೆ ಆಯಿತು, ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಹಾಗೆ ಪೇಪರ್ 2 ಅಂತ ಬಂದಾಗ ಮ್ಯಾಥ್ಸನ್ನು ತಾವು ಸ್ಟಡಿ ಮಾಡಬೇಕು. ಜೊತೆಗೆ ಅಂಕಿಅಂಶಗಳ ಬಗ್ಗೆ, ಹಾಗೆ ರೀಸನಿಂಗ್ ಬಗ್ಗೆ, ಈ ರೆವಿನ್ಯೂ ಲಾ ಅಂತ ಏನು ಹೇಳ್ತೀವಿ, ಈ ರೆವಿನ್ಯೂ ಲಾ ಬಗ್ಗೆ ಕೂಡ ತಾವು ತಯಾರಿನ ಮಾಡ್ಕೊಂಡಿರಬೇಕು. ಸರ್, ರೆವಿನ್ಯೂ ಲಾ ಅಂದರೆ 1964 ಏನು ಲಾ ಆಗಿದೆ, ಕಂದಾಯ ಕಾನೂನು ಏನು ರಚನೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂಥ ತಯಾರಿ ನೀವು ಮಾಡಿಕೊಂಡ್ರೆ 25 ಅಂಕಕ್ಕೆ ಇದೊಂದು ವಿಶೇಷ ಅಂತ ಹೇಳ್ಬೋದು. ಇದುವರೆಗೆ ನೀವು ಅಭ್ಯಾಸ ಮಾಡದೇ ಇದ್ದರೆ ಇದೊಂದನ್ನು ನೀವು ಬತ್ತಳಿಕೆಯಲ್ಲಿ ಸೇರಿಸ್ಕೋಬೇಕಾಗತ್ತೆ ಅಷ್ಟೇ. ಇದೊಂದು ಅಡಿಷನಲ್ ಆಗಿ ಓದ್ಕೊಂಡ್ರೆ 25 ಮಾರ್ಕ್ಸಿಗೆ ತುಂಬ ಸರಳವಾಗುತ್ತೆ. ಸರ್, ಇದಕ್ಕೆ ಸಂಬಂಧಪಟ್ಟಂಥ ಕಂಟೆಂಟು ನೋ ಪ್ರಾಬ್ಲಮ್, ನಾವಿದ್ದೀವಿ. ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ನೀವು ರಾಮನ್ ಟ್ಯುಟೋರಿಯಲ್ಸ್ ಫಾರ್ GK ಅಂತ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದನ್ನು ತಾವು ಏನು ಮಾಡ್ಬೋದು, ವಾಚ್ ಮಾಡ್ಬೋದು. ನಮ್ಮ 2-3 ಚಾನಲ್ ಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಸೀರೀಸ್ ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಯೋಚನೆ ಮಾಡಬೇಡಿ,
ಅಲ್ಲಿ ತಾವು ನೋಡ್ಕೊಳ್ತಾ ಹೋಗ್ಬೋದು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋಕ್ಕೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ, ನಿಮ್ಮ ಕಾಮೆಂಟ್ಸ್ ಮ್ಯಾಟರ್ಸ್ ಮೋಸ್ಟ್. ಹಾಗಾದ್ರೆ ಏನಿರುತ್ತೆ ಸಿಲೆಬಸ್ ಅಲ್ಲಿ ಡೀಟೇಲ್ ಆಗಿ ನೋಡೋದಾದ್ರೆ, ಈ ಕನ್ನಡ ಮತ್ತೆ ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ಸಿಂಪಲ್ ಆಗಿ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಟೈಪ್ ಆಫ್ ಕ್ವಶನ್ಸು, ಪ್ಯಾಸೇಜ್ ಕೊಡ್ತಾರೆ, ಕಾಂಪ್ರಿಹೆನ್ಷನ್ ಪ್ಯಾಸೇಜ್ಗಳು ಕೊಡ್ತಾರೆ, ಅದರ ನಂತರ ಕ್ವಶನ್ ಆನ್ಸರ್ಸ್ ಇರುತ್ತೆ. ಹಾಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಗುರುತಿಸೋ ಹಾಗೆ, ಕನ್ನಡಕ್ಕೆ ಸಂಬಂಧಪಟ್ಟಂಗೆ ನುಡಿಗಟ್ಟುಗಳು ಅವುಗಳ ಮೇಲೆ ಇರುತ್ತೆ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಹೀಗೆ ಗ್ರಾಮರ್ ಐಟಮ್ಗಳನ್ನ ಕೇಳ್ತಾರೆ. ಹಾಗೆ ಜನರಲ್ ನಾಲೆಜ್ ಸಂಬಂಧಪಟ್ಟ ಹಂಗೆ ಏನೆಲ್ಲ ಜನರಲ್ ನಾಲೆಜ್ ಅಲ್ಲಿ ಓದ್ಕೋಬೇಕು ಅಂತಂದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು, ಜನರಲ್ ಸೈನ್ಸ್ ಏನಿದೆ ಆ ಪಾರ್ಟನ್ನು ಓದ್ಕೋಬೇಕಾಗತ್ತೆ. ಸ್ವಲ್ಪ ಸ್ಪೋರ್ಟ್ಸ್ ಬಗ್ಗೆ ನಾಲೆಜು ತುಂಬ ಬೇಕಾಗುತ್ತೆ. ಪ್ರಚಲಿತ ಬಗ್ಗೆ ಕೂಡ ನಾಲೆಜನ್ನು ಇಟ್ಕೋಬೇಕು. ಗಣಿತ ಅಂತ ಬಂದಾಗ ಇದೇ ಸಾಮಾನ್ಯವಾಗಿ ನಾವು ಏನು ಸಂಖ್ಯೆಗಳು ಒಂದು 8ನೇ ತರಗತಿವರೆಗೂ ಕೂಡ 8 ಅಥವಾ 10 ಅಂತ 8ನೇ ತರಗತಿ ಆಯಾಮದಲ್ಲೇ ಇದೆ ಅದು. ಸಂಖ್ಯೆಗಳು, ನಂಬರ್ ಸಿಸ್ಟಮ್ ಬಗ್ಗೆ, ಡೆಸಿಮಲ್ಸ್ ಬಗ್ಗೆ, ಫ್ರಾಕ್ಷನ್ಸ್ ಭಿನ್ನರಾಶಿಗಳ ಬಗ್ಗೆ ಇದೆ. ಹಾಗೆ ಸಂಪೂರ್ಣ ಅಂದರೆ ಲೆಕ್ಕಾಚಾರಗಳು, ಹಾಗೆ ಈ ಫಂಡಮೆಂಟಲ್ ಆಪರೇಷನ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಕರಿತೀವಿ, ಅರ್ಥಮೆಟಿಕಲ್ ಆಪರೇಷನ್ಸ್ ಬಗ್ಗೆ, ಸಂಖ್ಯೆಗಳ ನಡುವಿನ ಸಂಬಂಧ, ಅನುಪಾತ, ಸಮಾನುಪಾತ, ಶೇಕಡವಾರು, ಹಾಗೆ ಸರಳ ಬಡ್ಡಿ, ಲಾಭ ನಷ್ಟ, ರಿಯಾಯಿತಿ, ಇವುಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇಂಟರ್ನೆಟ್ ಅಂತ ಬಂದಾಗ ವಿಂಡೋಸ್ ಬಗ್ಗೆ, ಆಮೇಲೆ ಫೈಲ್ ಮತ್ತು ಫೋಲ್ಡರ್ಸ್ಗಳ ಬಗ್ಗೆ, ಜಿಪ್ಪಿಂಗ್ ಆ್ಯಂಡ್ ಅನ್ಜಿಪ್ಪಿಂಗ್, ಇಮೇಲ್, ಹಾಗೆ ಇಂಟರ್ನೆಟ್ ಬ್ರೌಸರ್ಸ್, ಸ್ಪ್ರೆಡ್ಶೀಟ್ಸ್, ಹಾಗೆ ಫೋಟೋಶಾಪೆ, ಮತ್ತು ಈ ಸಾಫ್ಟ್ವೇರ್ಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಇರುತ್ತೆ. ಹಾಗೆಯೇ ರೀಸನಿಂಗ್ ಅಂತ ಬಂದಾಗ ಕೋಡಿಂಗ್, ಡಿಕೋಡಿಂಗ್, ಬ್ಲಡ್ ರಿಲೇಷನ್, ಡಾಟಾ ರ್ಯಾಂಕಿಂಗ್, ಸೀಟ್ ಅರೇಂಜ್ಮೆಂಟ್, ಇನ್ಪುಟ್ ಔಟ್ಪುಟ್, ಆಲ್ಫಾ ನ್ಯೂಮರಿಕ್ ಸೀರೀಸ್, ಇವೆಲ್ಲದರ ಮೇಲೆ ನಿಮಗೆ ಇರುತ್ತೆ. ಹಾಗಾದರೆ ಅರ್ಜಿ ಹಾಕಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅರ್ಜಿ ಹಾಕಿ ತಯಾರಿ ಮಾಡಿ. ಇದು ನಿಮ್ಮ ತಯಾರಿ ಒಳಗೆ ಒಂದು ಸಮಗ್ರ ತಯಾರಿ ಆಗುತ್ತೆ. ನಿಮಗೂ ಕೂಡ ಒಂದು ಅವಕಾಶ ಕೂಡ, ಎರಡನೇ ಅವಕಾಶ ನೋಡಿ. ಒಂದು ಸಣ್ಣ ಬೀದಿಯ ಬದಿಯಲ್ಲಿ ವ್ಯಾಪಾರ ಮಾಡುವಂಥ ವ್ಯಕ್ತಿಯೂ ಕೂಡ ತನ್ನ ಎಲ್ಲ ಹಣ್ಣುಗಳನ್ನು ಒಂದೇ ಬುಟ್ಟಿಯಲ್ಲಿ ಹಾಕಿ ವ್ಯಾಪಾರ ಮಾಡ್ತಿರಲ್ಲ. ಬದಲಾಗಿ ಅವನೇನು ಮಾಡ್ತಾನೆ ಅಂದರೆ, ಸಣ್ಣ ಬುಟ್ಟಿಯಲ್ಲಿ ಮತ್ತೇನು ಮಾಡ್ತಾನೆ, ತನಗೆ ಸಿಕ್ಕಂತಹ ರಾಶಿಯಲ್ಲಿ ಒಂದು ದೊಡ್ಡ ಸೈಜನ್ನು, ಒಂದು ಸಣ್ಣ ಸೈಜನ್ನು, ಮತ್ತೊಂದು ಸೈಜನ್ನು ಹಾಕಿ ಒಂದೇ ರೇಟಲ್ಲಿ ಸಿಕ್ಕಿರುತ್ತೆ ಅವನಿಗೆ. ಸಣ್ಣ ಸೈಜಲ್ಲಿ ಸಿಕ್ಕಿರುವಂತಹ ಹಣ್ಣುಗಳನ್ನೇ ಏನು ಮಾಡ್ತಾನೆ, ಒಂದೇ ರೇಟಲ್ಲಿ ಸಿಕ್ಕಿರೋ ಹಣ್ಣುಗಳನ್ನೇ ಈ ರೀತಿ ಅವನು ಕ್ಲಾಸಿಫಿಕೇಶನ್ ಮಾಡಿಕೊಂಡು ತನ್ನ ಮಾರಾಟ ಮಾಡ್ತಾನೆ, ಹೆಚ್ಚಿನ ಹಣವನ್ನು ಗಳಿಸ್ತಾನೆ. ಹಾಗೆ ನೀವು ಒಂದೇ ತಯಾರಿಯಲ್ಲಿ ಈ ಎಲ್ಲ ಪರೀಕ್ಷೆಗಳಿಗೆ ಅಟೆಂಡ್ ಮಾಡ್ಬೋದು ಅಂತಂದರೆ ಯಾಕೆ? ಅತ್ಯಂತ ಕಡಿಮೆ ಫೀಸ್ ಇದೆ. ಜನರಲ್, OBC ಕ್ಯಾಟಗರಿ 200 ರೂಪಾಯಿ ಫೀಸ್ ಇರುತ್ತೆ. ಹಾಗೆ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 100 ರೂಪಾಯಿ ಫೀಸ್ ಇರುತ್ತೆ. ತಯಾರಿ ಕೂಡ ನಿಮ್ಮ ಎಲ್ಲ ತಯಾರಿಯಂತೆ ಇರುತ್ತೆ. ಎಕ್ಸ್ಟ್ರಾ ನೀವು ಬಹಳ ಸಿಂಪಲ್ ಆಗಿ ಯಾವುದು ಕೂತ್ಕೋಬೇಕು, ರೆವಿನ್ಯೂ ಲಾ ಒಂದು ಓದ್ಕೋಬೇಕು, ರೀಸನಿಂಗ್, ಮೆಂಟಾಲಿಟಿ ಒಂದು ತಯಾರಿ ಮಾಡಿಕೊಂಡ್ರೆ ಸಾಕೇ ಸಾಕು. ನೋಟಿಫಿಕೇಶನ್ ಆದಷ್ಟು ಬೇಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ತಯಾರಿ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೇನಾದರೂ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಫ್ರೀಯಾಗಿ ಜಾಯ್ನ್ ಆಗಬೇಕು ಅಂತಿದ್ರೆ, ಟೆಲಿಗ್ರಾಮ್ ಗ್ರೂಪಿಗೆ ಈ ನಂಬರ್ಗಳಿಗೆ ಒಂದು ಹಾಯ್ ಅಂತ ಹಾಕಿ, ಅಥವಾ ನಿಮ್ಮ ಹೆಸರು, ಯಾವ ಪರೀಕ್ಷೆ ತಯಾರಿ ಆಗ್ತಾ ಇದ್ದೀರಿ ಅಂತ ಹಾಕಿದರೆ ನಿಮಗೆ ಗ್ರೂಪಿಗೆ ಜಾಯ್ನ್ ಆಗೋದಕ್ಕೆ ಜಾಯ್ನಿಂಗ್ ಲಿಂಕ್ಗಳು ಸಿಗುತ್ತೆ, ಜಾಯ್ನ್ ಆಗ್ಬೋದು. ಓಕೆ. ಹಾಗೆ ನಮ್ಮ ವೆಬ್ಸೈಟ್ ಮೇಲೆ ನೀವು ಇದಕ್ಕೆ ಸಂಬಂಧಪಟ್ಟಂತಹ ಕಂಟೆಂಟ್ಗಳು ನೋಡಬೇಕಾದ್ರೆ ರಾಮನ್ ಟ್ಯುಟೋರಿಯಲ್ಸ್.in ಮತ್ತು .com ಈ ವೆಬ್ಸೈಟ್ಗಳನ್ನು ನೋಡ್ತಾ ಇರಿ. ಇಲ್ಲಿ ನಾವು ಟೆಸ್ಟ್ ಸೀರೀಸ್ಗಳನ್ನು, ಹಾಗೆಯೇ ಕಂಟೆಂಟನ್ನು, ಬ್ಲಾಗ್ ಪೋಸ್ಟ್ಗಳನ್ನು, ನೋಟ್ಸ್ಗಳನ್ನು ನಾವು ಅಲ್ಲಿ ಪ್ರಸಾರ ಮಾಡ್ತೀವಿ. ಓಕೆ. ಇಷ್ಟು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ. ನಿಮ್ಮ ಕಾಮೆಂಟ್ ಮ್ಯಾಟರ್ಸ್ ಮೋಸ್ಟ್. ನಿಮಗೆ ಇದೇ ರೀತಿ ತರಗತಿಗಳು ಬೇಕಾದರೆ ನೀವು ಕಾಮೆಂಟ್ ಮಾಡಿ. ನಿಮ್ಗೆ ಯಾವ ರೀತಿ ತರಗತಿಗಳು ಬೇಕು ಅನ್ನೋದನ್ನು ಕಾಮೆಂಟಲ್ಲಿ ಮಾಡಿ. ನಾವು ತರಗತಿಗಳನ್ನ ಮಾಡೋದಕ್ಕೆ ಸಿದ್ಧರಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.